ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಕೇಳಿ ಕೇಳಿ ಓ ನನ್ನ ಬಹುಜನ ಬಂಧುಗಳೇ, ಸ್ವತಂತ್ರ ಭಾರತದಲ್ಲಿ ಆಳುವ ವರ್ಗವಾಗಬೇಕಿದ್ದ ಬಹುಜನರು ಗಾಂಧೀಜಿ ಮತ್ತು ಕಾಂಗ್ರೆಸ್ನವರು ಮಾಡಿದ ಮೋಸದಿಂದ ಬೇರೆ ಬೇರೆ ಪಕ್ಷಗಳಲ್ಲಿ ಚಮಚಗಳಾಗಿ ಸೇರಿಕೊಂಡು ಬಡ ಜನರ ಬದುಕನ್ನು ನಾಶ ಮಾಡಿರುವ ದುರಂತ ಕಥೆಯ ಹೇಳುತ್ತೀನಿ, ಮನಸ್ಸಿಟ್ಟು ಕೇಳಿ ರಣ್ಣ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಬಹುಜನರ ತಂದೆಯಾದ ಬಾಬಾ ಸಾಹೇಬರು ಸ್ವತಂತ್ರ ಭಾರತವನ್ನು ತನ್ನ ಜನ ಆಳುವುದನ್ನು ಕಣ್ಣಾರೆ ನೋಡಬೇಕು, ಆನಂದ ಹೊಂದಬೇಕು ಎಂಬ ಮಹದಾಸೆ ಹೊತ್ತು ಹೋರಾಟವ ಮಾಡುತ್ತಾರೆ. ತೊಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. 1919 ಕಾಯ್ದೆ ಸರಿ ಇಲ್ಲ ಅಂತ ಬಾಬಾ ಸಾಹೇಬರು ಸೈಮನ್ ಆಯೋಗದ ಮುಂದೆ ಮನವಿಯನ್ನ ಅರ್ಪಿಸುತ್ತಾರೆ. ಈ ಮನವಿಯ ಆಧಾರದ ಮೇರೆಗೆ ಬ್ರಿಟಿಷ್ ಪ್ರಧಾನಿಯಾದ ರಾಮ್ಸೆ ಮ್ಯಾಕ್ಡೊನಾಲ್ಡ್ ರವರು 1930 ದುಂಡು ಮೇಜಿನ ಸಭೆಯಲ್ಲಿ ಚರ್ಚಿಸಲು ಕರೆಯುತ್ತಾರೆ. ಆವಾಗ ದುಂಡು ಮೇಜಿನ ಸಭೆಗೆ ಬಂದಿದ್ದ ನಾಯಕರೆಲ್ಲ ತಮ್ಮ ತಮ್ಮ ಜನಾಂಗಕ್ಕೆ ಬೇಕಾದ ಸವಲತ್ತುಗಳ, ಬೇಕಾದ ಸೌಕರ್ಯಗಳ, ಅಗತ್ಯದ ರಕ್ಷಣೆಯನ್ನು ಪಡೆಯಲು ಮಾತಾಡುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಚರ್ಚೆ ನಡೆಯುವ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಪ್ರಧಾನಿಯವರನ್ನು ಕುರಿತು ಹೇಳುತ್ತಾರೆ, ಮಾನ್ಯ ಪ್ರಧಾನಮಂತ್ರಿಯವರೇ, ನೀವು ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಮಾಡುವುದಾದರೆ ಆ ಅಧಿಕಾರವು ಕೆಲವು ಮಂದಿ ಸರ್ವಾಧಿಕಾರಿಗಳ ಕೈಗೋ ಕೆಲವು ಸಂಚುಗಾರರ ಕೈಗೋ ಜಾರಿ ಬೀಳದಿರಲಿ. ಅವರು ಹಿಂದೂಗಳಾಗಿರಲಿ ಮುಸ್ಲಿಮರಾಗಿರಲಿ, ಯಾರೊಬ್ಬರ ಕೈಗೂ ಇಡೀ ಅಧಿಕಾರವು ಜಾರಿ ಬೀಳಕೂಡದು. ಅದಕ್ಕಾಗಿ ನನ್ನ ಸಲಹೆ ಏನೆಂದರೆ, ಶೋಷಣೆಗೆ ಒಳಗಾಗಿರುವ ಭಾರತದ ಬಹುಜನರಿಗೆ ಈ ದೇಶದ ಅಧಿಕಾರವು ಜನಾಂಗ ಜನಸಂಖ್ಯಾವಾರು ಹಂಚಿಕೆಯಾಗಬೇಕು. ರಾಜಕೀಯ ಅಧಿಕಾರವು ಸಮನಾಗಿ ಸಿಗಬೇಕಾದ್ರೆ ಹೆಣ್ಣಿರಲಿ ಗಂಡೇ ಇರಲಿ 21 ವರ್ಷ ತುಂಬಿರುವ ಎಲ್ಲ ಜನರು ಓಟು ಹಾಕೋ ಹಕ್ಕು ಬೇಕು. ತಮ್ಮ ತಮ್ಮ ನಾಯಕರನ್ನು ತಾವೇ ಆಲಿಸುವಂತ ಪ್ರತ್ಯೇಕವಾದಂತಹ ಮತದಾನ ಪದ್ಧತಿಯನ್ನು ನೀಡಬೇಕು ಅನ್ನುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಆಯ್ಕೆಯಾದ ಪ್ರತಿನಿಧಿಗಳಿಗೆ ಮಂತ್ರಿ ಮಂಡಲದೊಳಗೆ ಜಾತಿ ಜನಸಂಖ್ಯಾವಾರು ಪ್ರಾತಿನಿಧ್ಯ ನೀಡಬೇಕು. ಸರ್ಕಾರಿ ನೌಕರಿಯಲ್ಲಿ ಪ್ರಾತಿನಿಧ್ಯ ನೀಡಬೇಕು. ಶೋಷಿತ ವರ್ಗದವರ ನಾಗರಿಕ ಹಕ್ಕುಗಳನ್ನು ಸಮನಾಗಿ ಕಾಯಬೇಕು. ಬಹುಜನರ ಪ್ರಗತಿಗಾಗಿ ಆಯೋಗವನ್ನು ರಚಿಸಬೇಕು. ದೌರ್ಜನ್ಯ ತಡೆಯಲೆಂದು ಸಚಿವಾಲಯ ಸ್ಥಾಪಿಸಬೇಕು ಎಂಬ ವಾದ ಮಂಡಿಸುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಬಾಬಾ ಸಾಹೇಬರು ಮಂಡಿಸಿದ ಎಲ್ಲ ಹಕ್ಕೊತ್ತಾಯಗಳನ್ನು ಬ್ರಿಟಿಷ್ ಸರ್ಕಾರವು ಬೇಷರತ್ತಾಗಿ ಒಪ್ಪಿಕೊಂಡು ಮುಂದಿನ ಸಂವಿಧಾನದಲ್ಲಿ ಅಳವಡಿಸಲು ಒಪ್ಪಿಕೊಂಡಾಗ ಮೊದಲ ದುಂಡು ಮೇಜಿನ ಸಭೆಗೆ ಬಾರದೆ ಎರಡನೇ ದುಂಡು ಮೇಜಿನ ಸಭೆಗೆ ಕಾಂಗ್ರೆಸ್ನ ಪರವಾಗಿ ಬಂದ ಗಾಂಧೀಜಿಯವರು
ಮೊದಲಿನಿಂದ ಕೊನೆಯವರೆಗೂ ಮಾಡಿದ ಕೆಲಸವೇನಪ್ಪ ಅಂದ್ರೆ ಶೋಷಿತರು ಕೇಳಿದಂತ ಪ್ರತ್ಯೇಕವಾದಂತ ಮತದಾನ ಪದ್ಧತಿಯನ್ನು ಸಿಟ್ಟಿನಿಂದ ಸಿಡಿಮಿಡಿಗೊಂಡು ಭಾವಾವೇಶದಿಂದ ಖಂಡಿತವಾಗಿ ವಿರೋಧವ ಮಾಡುತ್ತಾರೆ. ತಂದನ್ನ ತಾನ ವಯಸ್ಕ ಮತದಾನ ಪದ್ಧತಿಯನ್ನು ಒಪ್ಪದಿದ್ದ ಗಾಂಧೀಜಿಯು ಅನಿವಾರ್ಯವಾಗಿ ಒಪ್ಪಿ ಸಿಖ್ಖರಿಗೆ ಮತ್ತು ಮುಸಲ್ಮಾನರಿಗೆ ನೀಡಿರುವ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಒಪ್ಪಿಕೊಂಡು ಅಸ್ಪೃಶ್ಯರ ಬೇಡಿಕೆಯನ್ನು ವಿರೋಧಿಸುತ್ತಾ ಹೇಳುತ್ತಾರೆ, ಇಂಡಿಯಾಕ್ಕೆ ಸ್ವಾತಂತ್ರ್ಯ ಸಿಗದಿದ್ದರೂ ಚಿಂತೆ ಇಲ್ಲ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ನೀಡೋದ್ರಿಂದ ಹಿಂದೂ ಧರ್ಮ ಹೋಳಾಗುತ್ತದೆ ಎಂದು ಹೇಳುತ್ತಾ ಅಸ್ಪೃಶ್ಯರು ಬೇಕಾದ್ರೆ ಇಸ್ಲಾಂ ಧರ್ಮಕ್ಕೆ ಹೋಗ್ಲಿ, ಕ್ರೈಸ್ತ ಧರ್ಮಕ್ಕೆ ಸೇರ್ಲಿ, ಸಿಖ್ಖರ ಧರ್ಮಕ್ಕೆ ಹೋಗ್ಲಿ, ನಮ್ಮದೇನು ತಕರಾರಿಲ್ಲ, ನಾನೇಳೋ ಮಾತನ್ನ ನಾನೇ ಬೆಂಬಲಿಸುವುದಾದ್ರೆ ಪ್ರತ್ಯೇಕವಾದಂತ ಮತದಾನ ಪದ್ಧತಿಯನ್ನು ಪ್ರಾಣವನ್ನೇ ಪಣವಾಗಿಟ್ಟು ವಿರೋಧವ ಮಾಡುತ್ತೇನೆ, ಉಪವಾಸ ಕೂರುತ್ತೇನೆ ಎಂದು ಪಟ್ಟು ಹಿಡಿದಾರಲ್ಲೋ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಗಾಂಧೀಜಿಯ ಹಠವ ಕಂಡ ಬಾಬಾ ಸಾಹೇಬರು ಅಸ್ಪೃಶ್ಯರ ಮೊದಲನೇ ಶತ್ರು ಗಾಂಧಿ ಅಂತ ಗೊತ್ತಾಗೋಯ್ತು, ಅಸ್ಪೃಶ್ಯರ ಹಕ್ಕುಗಳನ್ನು ವಿರೋಧವ ಮಾಡಲೆಂದೇ ತುಂಡು ಮೇಜಿನ ಜೊತೆಗೆ ಗಾಂಧಿ ಬಂದ್ರು ಅನ್ನುತ್ತಾರೆ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಇತ್ತ ಸಭೆಯು ನಡೆಯುವ ಹಿಂದಿನ ರಾತ್ರಿ ಗಾಂಧೀಜಿಯು ಕುರಾನನ್ನು ಹಿಡಿದುಕೊಂಡು ಮುಸ್ಲಿಂ ನಾಯಕರುಗಳು ತಂಗಿದ್ದ ಸ್ಥಳಕ್ಕೆ ಹೋಗಿ ಹೇಳುತ್ತಾರೆ, ನೀವು ಅಂಬೇಡ್ಕರ್ ಅವರಿಗೆ ಕೊಟ್ಟಿರುವ ಬೆಂಬಲವನ್ನು ವಾಪಸ್ ಪಡೆದರೆ ನಿಮಗೆ ನಾನು ಬೆಂಬಲ ಕೊಡುತ್ತೇನೆ ಎಂದಾಗ ಆ ಮಾತನ್ನು ತಿರಸ್ಕರಿಸುತ್ತಾ ಮುಸ್ಲಿಂ ನಾಯಕರು ಅಂಬೇಡ್ಕರ್ಗೆ ನೀಡಿರುವ ಬೆಂಬಲವನ್ನು ವಾಪಸ್ ಪಡೆಯಲು ಸಾಧ್ಯವಿಲ್ಲವೆಂದು ಹೇಳಲಾಗಿ ಬೇಸರಗೊಂಡ ಗಾಂಧೀಜಿಯು ಹಿಂದಿರುಗುತ್ತಾರೆ. ಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ವಾದಿಸುವುದನ್ನು ಮುಂದುವರಿಸುತ್ತಾರೆ. ಇದರಿಂದಾಗಿ ಅಂಬೇಡ್ಕರ್ ದಕ್ಕಾಲಿಲ್ಲ, ಗಾಂಧೀಜಿ ಒಪ್ಪಲಿಲ್ಲ, ಚರ್ಚೆಯು ಕಗ್ಗಂಟಾಯ್ತು, ಸಮಿತಿಯು ಬಿದ್ದೇ ಹೋಯ್ತು. ಬ್ರಿಟಿಷ್ ಪ್ರಧಾನಿಯವರು ಕೊನೆಯದಾಗಿ ಹೇಳುತ್ತಾರೆ, ಎಲ್ಲರೂ ಒಪ್ಪುವಂತ ತೀರ್ಪನ್ನು ನಾನೇ ಕೊಡುವೆ, ನೀವೆಲ್ಲ ಒಪ್ಪಿ ಅಂತ ಷರತ್ತನ್ನು ಹಾಕುತ್ತಾರೆ, ಸಹಿಯನ್ನು ಪಡೆಯುತ್ತಾರೆ, ಸಭೆಯನ್ನು ಮುಗಿಸುತ್ತಾರೆ. ಎಲ್ಲ ಪ್ರತಿನಿಧಿಗಳು ಭಾರತಕ್ಕೆ ಮರಳುತ್ತಾರೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಈ ರೀತಿ ಭಾರತಕ್ಕೆ ಬಂದಂತ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನ ಆರಂಭಿಸಿದಾಗ ಸರ್ಕಾರವು ಅವರನ್ನ ಬಂಧಿಸಿ ಪುನಾ ನಗರದ ಯರವಾಡ ಜೈಲಿನಲ್ಲಿ ಇಟ್ಟಿರುವಾಗ ತಾವು ಭರವಸೆ ನೀಡಿದಂತೆ ಬ್ರಿಟಿಷ್ ಪ್ರಧಾನಿಯವರು ಆಗಸ್ಟ್ 17, 1932ರ ಸೋಮವಾರ ತೀರ್ಪಿನಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ನೀಡಿ 2 ಓಟು ಹಾಕುವ ಹಕ್ಕನ್ನು ಕೊಟ್ಟು 1 ಓಟಿನಿಂದ ತಮಗೆ ಬೇಕಾದ ತಮ್ಮ ನಾಯಕರನ್ನು ತಾವೇ ಆರಿಸುವುದು, ಮತ್ತೊಂದು ಓಟಿನಿಂದ ಸಾಮಾಜಿಕ ಕ್ಷೇತ್ರದ ಇತರ ನಾಯಕರನ್ನು ಆರಿಸುವಂತೆ 78 ಕ್ಷೇತ್ರಗಳನ್ನು ನೀಡುತ್ತಾರೆ. ಬ್ರಿಟಿಷರ ತೀರ್ಪಿನಿಂದ ಬಾಬಾ ಸಾಹೇಬರಿಗೆ ಬಹಳ ಆನಂದವಾಯಿತು. ಗಾಂಧೀಜಿಗೆ ಕೋಪ ಬಂತು. ದಲಿತರಿಗೆ ನೀಡಿರುವ 78 ಸ್ಥಾನಗಳನ್ನು ರದ್ದುಗೊಳಿಸಬೇಕು ಎಂದು ಬ್ರಿಟಿಷರ ಸರ್ಕಾರಕ್ಕೆ ಪತ್ರವನ್ನು ಬರೆದಾರರು ಗಾಂಧಿ ಮಹಾತ್ಮರು. ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನಾನ ತಾನಾನ ತಂದನಾನ ತಾನಾನ.
ಉಳಿದಂತ ಗಾಂಧೀಜಿಯವರನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಒತ್ತಾಯ ಮಾಡುತ್ತಾರೆ. ಅಷ್ಟಲ್ಲದೆ ಕಾಂಗ್ರೆಸ್ಸಿನ ನಾಯಕರು ಬಾಬಾ ಸಾಹೇಬರ ಮೇಲೆ ಗೂಂಡಾಗಳ ಗಳಿಸುತ್ತಾರೆ, ಬೆದರಿಕೆಯ ಹಾಕುತ್ತಾರೆ, ಹಳ್ಳಿಯಿಂದ ದಿಲ್ಲಿವರೆಗೂ ಜಾತಿ ಗಲಭೆ ಹಚ್ಚುತ್ತಾರೆ, ದಲಿತರಿಗೆ ನುಗ್ಗಿ ಬೆಂಕಿಯ ಹಚ್ಚುತ್ತಾರೆ, ಕೋಲಾಹಲ ಮಾಡುತ್ತಾರೆ. ಬಾಬಾ ಸಾಹೇಬರಿಂದ ಗಾಂಧೀಜಿ ಸಾಯುತ್ತಾರೆ. ಇದರಿಂದ ದಲಿತರಿಗೆ ಭಾರಿ ನಷ್ಟ ಆಗುವುದೆಂದು ಪ್ರಚಾರವ ಮಾಡಿದವರು. ತನ್ನ ಇದನ್ನೆಲ್ಲ ಕಂಡ ಬಾಬಾ ಸಾಹೇಬರು ತಾನು ಯಾರಿಗಾಗಿ ಕೆಲಸ ಮಾಡುತ್ತಿದ್ದರೋ ಆ ಜನರು ಗಾಂಧೀಜಿಯನ್ನು ಮಹಾತ್ಮನೆಂದು ತಿಳಿದು ಅವರಿಗೆ ಜೈಕಾರ ಹಾಕುತ್ತಿರುವುದನ್ನು ಕಂಡು ದುಃಖಿತರಾಗಿ ಅನ್ಯ ದಾರಿ ಇಲ್ಲದೆ ಗಾಂಧೀಜಿಯ ಪ್ರಾಣವನ್ನು ಉಳಿಸಲು ಮಾತುಕತೆಗೆ ಹೋಗುತ್ತಾರೆ. ಕೆರವಾಡ ಜೈಲಿಗೆ ಬಂದ ಬಾಬಾ ಸಾಹೇಬರ ಕಣ್ಣು ಕಾಂಗ್ರೆಸ್ಸಿನ ಗಾಂಧಿಯು ಒಳಗೊಳಗೆ ಖುಷಿಗೊಂಡು ಸ್ವಾಗತವ ನೀಡುತ್ತಾರೆ. ಗಾಂಧೀಜಿಯು ಬಾಬಾರನ್ನು ಕುರಿತು ನಿಮ್ಮ ನಾಯಕರಿಗೆ ನಾವು ಓಟು ಹಾಕುತ್ತೇವೆ, ನಮಗೂ ನೀವೇ ನಾಯಕರಾಗಿ, ಆದ್ದರಿಂದ ಪ್ರತ್ಯೇಕ ಮತದಾನವನ್ನು ಕೈಬಿಟ್ಟು ಜಂಟಿ ಮತದಾನಕ್ಕೆ ಒಪ್ಪಿಕೊಳ್ಳಬೇಕೆಂದು ಒತ್ತಾಯ ಮಾಡುತ್ತಾ ಮೋಸಗಾರ ಕಾಂಗ್ರೆಸ್ಸಿಗರು ತಮ್ಮ ಪಟ್ಟು ಬದಲಿಸಿಕೊಂಡು 2 ಓಟು ಇರುವಂತ 78 ಸ್ಥಾನದ ಬದಲು ಒಂದೇ ಓಟು ಇರುವಂತ ಮೀಸಲು ಕ್ಷೇತ್ರಗಳನ್ನು ಒಪ್ಪಿಕೊಳ್ಳಿ ಒಂದಾರಲ್ಲೋ ಮೀಸಲು ಕ್ಷೇತ್ರದಿಂದ ಗೆಲ್ಲುವ ದಲಿತರೆಲ್ಲ ಚಮಚಗಳಾಗುತ್ತಾರೆ, ಗುಲಾಮಗಿರಿ ಮಾಡುತ್ತಾರೆ, ಕಾಂಗ್ರೆಸ್ಸಿನ ಮನೆಯ ಒಳಗೆ ಚಾಕರಿಯ ಮಾಡುತ್ತಾರೆ, ಶಾಸನ ಸಭೆಯ ಒಳಗೆ ಮೂಕರಾಗಿ ಕೂಡುತ್ತಾರೆ ಎಂದು ಅರಿತಿದ್ದ ಬಾಬಾ ಮುಂದೇನು ಮಾಡುವುದೆಂದು ಆಲೋಚನೆ ಮಾಡುತ್ತಾರೆ. ಷರತ್ತುಗಳ ರೂಪಿಸುತ್ತಾರೆ. ಹೊಸಗಳ ತಾನೀಡಲು ರಾಜಕೀಯ ಮೀಸಲಾತಿ 20 ವರ್ಷದ ಸಾಕು, ಉದ್ಯೋಗದ ಆರಕ್ಷಣೆಗೆ ಕಾಲದ ಮಿತಿಯೇ ಬೇಡ. ಚುನಾವಣೆ ನಡೆಯುವಾಗ ಕಾಂಗ್ರೆಸ್ಸಿನ ಪಾರ್ಟಿಯವರು ದಲಿತ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ನಿಲ್ಲಿಸಬಾರದು ಎಂಬ ಮುಖ್ಯ ಷರತ್ತಿನೊಡನೆ ವಾದವ ಮಾಡುತ್ತಾರೆ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನಾನ ತಂದನಾನ ತಾನಾನ. ಬಾಬಾ ಸಾಹೇಬರು ಹಾಕಿದ ಎಲ್ಲಾ ಷರತ್ತುಗಳಿಗೆ ಒಪ್ಪಿದ ಗಾಂಧೀಜಿಯು ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗುತ್ತಾರೆ. ಆದರೆ ಕಾಂಗ್ರೆಸ್ಸಿನವರ ಗೋಸುಂಬೆ ಬುದ್ಧಿಯನ್ನ ಅರಿತಿದ್ದ ಬಾಬಾ ಸಾಹೇಬರು ತನ್ನ ಹೋರಾಟದ ಫಲದ ರಸವನ್ನ ಹೀರಿಕೊಂಡ ಗಾಂಧಿ ಮತ್ತು ಕಾಂಗ್ರೆಸ್ಸಿಗೆ ಶಾಪವ ಹಾಕುತ್ತಾರೆ. ಮುಂಬರುವ ದಿನಗಳಲ್ಲಿ ತನ್ನ ಜನರ ಸ್ಥಿತಿಗತಿಯನ್ನು ನೆನೆದು ತೃಪ್ತಿಸುತ್ತ ಕಣ್ಣೀರಿನ ಹನಿಗಳಲ್ಲೇ ಸಹಿಯನ್ನು ಮಾಡಿದರಲ್ಲೋ ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಈ ರೀತಿ ನಡೆದಂತ ಪೂನಾ ಒಪ್ಪಂದದಲ್ಲಿ ಬಾಬಾ
ಸಾಹೇಬರು ಹಾಕಿದ ಷರತ್ತುಗಳಿಗೆ ಒಪ್ಪಿಕೊಂಡಿದ್ದ ಕಾಂಗ್ರೆಸ್ಸಿನವರು 1937ನೇ ಇಸವಿಯಲ್ಲಿ ನಡೆದ ಚುನಾವಣೆಯಲ್ಲಿ ಮಾಡಿದ್ದೇನಪ್ಪಾ ಅಂದ್ರೆ ಒಪ್ಪಂದದ ಷರತ್ತು ಮುರಿದ ಮೋಸಗಾರ ಕಾಂಗ್ರೆಸ್ಸಿನವರು ದಡ್ಡ ದಲಿತರ ಹುಡುಕಿ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸುತ್ತಾರೆ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನಾನ ತಂದನಾನ ತಾನಾನ. ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಕಟ್ಟಿಕೊಂಡ ಬಾಬಾರವರು 15 ಕ್ಷೇತ್ರಗಳಲ್ಲಿ ಬುದ್ಧಿವಂತ ಅಭ್ಯರ್ಥಿಗಳ ಜಯವನ್ನು ಸಾಧಿಸಿಕೊಂಡು ಶಾಸನ ಸಭೆಯ ಒಳಗೆ ಬಹುಜನರ ಪ್ರಗತಿಗಾಗಿ ಕಾನೂನು ಮಂಡಿಸುತ್ತಾರೆ. ಬಾಬಾ ಸಾಹೇಬರು ಮಂಡಿಸಿದ ಕಾನೂನನ್ನು ಕಾಂಗ್ರೆಸ್ಸಿನ ಪಾರ್ಟಿಯಿಂದ ಗೆದ್ದ ದಲಿತ ಶಾಸಕರೆಲ್ಲ ವಿರೋಧವ ಮಾಡಿದರಲ್ಲೋ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಈ ದುರಂತದ ಬೆಳವಣಿಗೆಯನ್ನ ಕಂಡು ಬಾಬಾ ಸಾಹೇಬರು ಹೇಳುತ್ತಾರೆ, ಅಸ್ಪೃಶ್ಯ ಪ್ರತಿನಿಧಿಗಳೆಲ್ಲರೂ ಮೂಗುದಾರ ಹಾಕಿದ ಎತ್ತುಗಳ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಶಾಸನ ಸಭೆಗಳಲ್ಲಿ ಅಸ್ಪೃಶ್ಯರಿಗೆ ಸ್ಥಾನ ಸಿಗಬೇಕೆಂದು ಹೋರಾಡಿದ ಉದ್ದೇಶವೇನಪ್ಪಾ ಅಂದ್ರೆ ಅಸ್ಪೃಶ್ಯರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಶಾಸನ ಸಭೆಗಳಲ್ಲಿ ಮಾತನಾಡಿ ಪರಿಹಾರ ಪಡೆಯಬೇಕು ಎಂಬ ಮಹತ್ತರ ಉದ್ದೇಶಗಳನ್ನು ಕಾಂಗ್ರೆಸ್ಸಿನವರು ವಿಫಲಗೊಳಿಸಿದರು ಎಂದು ಕೊರಗುತ್ತಾರೆ. ಅಂದು ಪ್ರಾರಂಭವಾದ ಚಮಚಾಗಿರಿಯು ಇಂದಿಗೂ ಮುಂದುವರೆದೈತಲ್ಲೋ. ತಂದನ್ನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಂದನ ತಾನ ತಂದನಾನ ತಾನಾನ. ಬಾಬಾ ಸಾಹೇಬರು ತಮ್ಮ ಜೀವಿತದ ಕೊನೆಯಲ್ಲಿ ಹೇಳಿದ ಮಾತು ಏನಪ್ಪಾ ಅಂದ್ರೆ ದೇಶದ ಜನಸಂಖ್ಯೆಯ 55% ಇರುವ ಬಹುಜನರೆಲ್ಲ ಒಟ್ಟಾಗಿ ಒಂದು ಸ್ವತಂತ್ರ ರಾಜಕೀಯ ಪಕ್ಷವನ್ನ ನಂಬಿಕೊಂಡು ಸ್ವತಂತ್ರ ಭಾರತವನ್ನು ನನ್ನ ಜನ ಆಳುವುದನ್ನು ಕಣ್ಣಾರೆ ಕಾಣಬೇಕು, ಆನಂದವ ಹೊಂದಬೇಕು ಎನ್ನುವ ಬಾಬಾರ ಕನಸು ಕನಸಾಗೆ ಉಳಿದೈತಲ್ಲೋ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ನಮಗಿದೋ ನಮನ ಜೈ ಭೀಮಾ.